ನಮಸ್ತೆ, ನಾನು ನಿಮ್ಮ ಮನೆ ಮಗಳು ಸುಧಾ ವೆಂಕಿ. ನಾನಿವತ್ತು ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಚಿಕನ್ ಕಬಾಬ್ ಮಾಡೋದು ಹೇಳ್ತಾ ಇದ್ದೀನಿ. ನಾನು ಚಿಕನ್ಗೆ ಅರ್ಧ ಕೆ ಜಿ ಚಿಕನ್ನು, ಪುದೀನ, 1/4 ಸ್ಪೂನಷ್ಟು ಖಾರದ ಪುಡಿ, 2ರಿಂದ 2.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು 2-2.5 ಸ್ಪೂನಷ್ಟು ಅಷ್ಟು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿ ಇದ್ದರೆ ಕಸೂರಿ ಮೇಥಿ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪಾದ್ರೂ ಓಕೆ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಅರ್ಧ ನಿಂಬೆ ಹಣ್ಣನ್ನು ನಾನು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅಂದರೆ ಕೆಲವ್ರಿಗೆ ಜಾಸ್ತಿ ಹುಳಿ ಇಷ್ಟ ಆಗೋಲ್ಲ, ಹಾಗಾಗಿ ನಾನು ಅರ್ಧ ಅಷ್ಟನ್ನೇ ಹಾಕ್ತಾಯಿದ್ದೀನಿ. ಇದು ಹಾಕಿದ ನಂತರ ಕಬಾಬ್ ಪೌಡರು ನಾನು 1 ಕಪ್ಪಷ್ಟು, ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಬಾಬ್ ಪೌಡರ್ ತೊಗೊಂಡಿನಿ, ಅರ್ಧ 3/4 ಕೆ ಜಿಗೆ. ಮತ್ತು ಮೊಟ್ಟೆ 1ರಿಂದ 2 ಮೊಟ್ಟೆನ ಹಾಕಬೇಕು. ಕೆಲವ್ರು ಹಾಕಲ್ಲ, ಬಟ್ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. 2 ಮೊಟ್ಟೆನ ಹಾಕಿ, ನೆಕ್ಸ್ಟು ಸ್ವಲ್ಪ ಸಾಲ್ಟು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೋತಾ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ತುಂಬ ಜಾಸ್ತಿನೂ ಹಾಕಿದರೆ ಚೆನ್ನಾಗಿರಲ್ಲ. ಹಾಗಾಗಿ ಮತ್ತು ಅದನ್ನು ನೀಟಾಗಿ ಒಂದು 1/4 ಗಂಟೆ ನೆನೆಯೋಕ್ಕಿಡಬೇಕು. ಅದು ತುಂಬ ಚೆನ್ನಾಗಿ ನೆನ್ಕೊಳ್ಳುತ್ತೆ. ನೆಕ್ಸ್ಟು ಬಾಣಲೆಗೆ ಎಣ್ಣೆ ಕಾಯೋಕ್ಕಿಟ್ಟು ಕಬಾಬು ಒಂದೊಂದೇ ಹಾಕ್ತಾ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಕ್ರಿಸ್ಪಿಯಾಗಿ ಬೇಗ ಚೆನ್ನಾಗಿ ಬೇಯುತ್ತೆ, ತುಂಬ ಟೈಮು ತೊಗೊಳ್ಳಲ್ಲ. ಮತ್ತು ಅದಕ್ಕೆ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿರ್ತಿರುತ್ತೆ. ಟೇಸ್ಟ್ ಮಾತ್ರ ಕಡಿಮೆ ಇಂಗ್ರೀಡಿಯೆಂಟ್ಸ್ ಆದರೂ ಟೇಸ್ಟ್ ಸೂಪರಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸಿಂಪಲ್ ಇಂಗ್ರೀಡಿಯೆಂಟ್ಸು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಒಂದು 5ರಿಂದ 10 ನಿಮಿಷ ಅಷ್ಟೇ ಅದನ್ನೇ ಬೇಯಿಸಿದ್ದು, ಸಕ್ಕತ್ತಾಗಿ ಬಂದಿದೆ. ಮತ್ತು ಈ ಥರ ವೈಟಾಗಿದ್ದರೆ ತುಂಬ ಚೆನ್ನಾಗಿ ಬೆಂದಿದೆ ಅಂತ, ಮತ್ತು ಒಳಗೆ ರೆಡ್ ಇದ್ದರೆ ಬೆಂದಿರಲ್ಲ. ನೋಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ತುಂಬ ಚೆನ್ನಾಗಿತ್ತು ಟೇಸ್ಟು. ಇದ್ರ ಜೊತೆಗೆ ನಾವು ಕರಿಬೇವಿನ ಸೊಪ್ಪನ್ನ ಹುರಿದು ಅದ್ರ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ತಿಂದು ಖುಷಿ.